ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ತಿಳ್ಕೊತೀನಿ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಿಸಿ ಬಿಸಿ ತೆಳ್ಳನ ರೊಟ್ಟಿ ಹೆಂಗೆ ಮಾಡೋದು, ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರ್ಸಾಕತ್ತೀನಿ. ಇಲ್ಲಿ ನಾನು ಒಂದು 15 ರೊಟ್ಟಿ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ, ಕುದಿ ಅಂತ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ನಮ್ಮೂರ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದ್ರೆ ಜಿಗಟ ಅಂತ ಹೇಳ್ತೀವಿ. ಇದನ್ನು ಹಾಕೋದ್ರಿಂದ ಏನಾಕತ್ತೆ ಅಂದ್ರೆ ರೊಟ್ಟಿ ಹರಿಯೋದಿಲ್ಲ, ಎಷ್ಟು ಬೇಕಾದಷ್ಟು ತೆಳ್ಳಗೆ ನೀವು ರೊಟ್ಟಿ ಬಡಿಬೋದು. ಈಗ ನಾವು ಬಡಿಯೋದಿಲ್ಲ, ಜಾಸ್ತಿ ಲಟ್ಟಿಸ್ತೀವಿ. ಲಟ್ಟಿಸಾದ್ರೂ ಲಟ್ಟಿಸ್ರಿ, ಬಡಿದಾರು ಬಡೀರಿ. ಈ ಜಿಗಟ್ ಹಾಕೋದ್ರಿಂದ ರೊಟ್ಟಿ ಹರಿಯೋದಿಲ್ಲ ಅಂತೇಳಿ ಈ ಜಿಗಟ್ನ ಹಾಕೋತೀವಿ. ಕುದಿ ನೀರು ಹಾಕೋತೀವಿ. ಅದಕ್ಕೆ ನಾನು ಚಮಚದಿಂದ ಅದನ್ನೆಲ್ಲ ಸಮ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಆರಿಂದ ಅದನ್ನು ಎಲ್ಲ ಆ ಕಡೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಇಲ್ಲ ಚೌಳಿಕಾಯಿ ಪಲ್ಯ ಇದ್ರೆ ಮಸ್ತ್ ಅನ್ನಿಸ್ತೈತೆ ನೋಡ್ರಿ. ತೆಳ್ಳನ್ ಬಿಸಿ ಬಿಸಿ ರೊಟ್ಟಿ ತಿಂದುಬಿಟ್ರಿ, ರೊಟ್ಟಿ ತಿಂದುಬಿಟ್ರೆ ಮಧ್ಯಾಹ್ನ ಊಟನ ಬೇಡ. ನಮ್ಮೂರ ಕಡೆ ನಾಷ್ಟ ಎಲ್ಲ ಮಾಡಂಗಿಲ್ರಿ. ಬೆಳಿಗ್ಗೆ ರೊಟ್ಟಿ ತಿಂದುಬಿಟ್ರೆ ನೋಡ್ರಿ ಮಧ್ಯಾಹ್ನ ಊಟನೂ ನೆನಪಾಗೋದಿಲ್ಲ. ಬಿಸಿ ಬಿಸಿ 2 ರೊಟ್ಟಿ ತಿಂದುಬಿಟ್ರೆ ಹೊಟ್ಟೆ ತುಂಬಿ ಬಿಡ್ತೈತ್ರಿ. ಆಮೇಲೆ ನಮ್ಮೂರ ಕಡೆ ಜಾಸ್ತಿ ಚಪಾತಿನೂ ಮಾಡೋದಿಲ್ರಿ. ಈ ಚಪಾತಿ ಡೈಜೆಷನ್ ಆಗೋದಿಲ್ಲ ಅಂಥೇಳಿ ಜಾಸ್ತಿ ರೊಟ್ಟಿನ ಮಾಡ್ತಾರೆ. ಇದು ಹೊಟ್ಟಿಗೂ ತಂಪು ಮತ್ತು ಡೈಜೆಷನ್ಗೂ ತುಂಬ ಒಳ್ಳೆಯದು ನೋಡಿರಿ. ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕ್ಕೊಂಡು ಹದವಾಗಿ ಅದನ್ನು ನಾದ್ಕೊಳ್ತಾ ಇದ್ದೀನಿ. ಈ ಚಪಾತಿ ತಿಂದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ವೇಟ್ ಗೇನ್ ಆಗ್ತೈತಿ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ರೊಟ್ಟಿ ತಿನ್ನೋದು ಉತ್ತಮ ಅಂತ ನನಗೆ ಅನಿಸ್ತೈತಿ ನೋಡಿ. ಈ ಹದಕ್ಕೆ ನಾವು ನಾದ್ಕೋಬೇಕು. ಅದನ್ನ ನಾವೆಷ್ಟು ಮೃದುವಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತೈತ್ರಿ. ಹಂಗಂತೇಳಿ ಒಮ್ಮೆಗೆ ನೀರು ಹಾಕಿ ನಾದಿದ್ರೆ ಹಿಟ್ಟು ಕೆಟ್ಟೋಗ್ಬಿಡ್ತೈತ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಇನ್ನೂ ಮಿದು ಮಾಡ್ಕೊಳಕತ್ತೀನಿ. ಇದೊಂದು 15 ರೊಟ್ಟಿ ಆಗ್ತಾವೆ ನೋಡ್ರಿ ಇಷ್ಟು ಹಿಟ್ಟೊಳಗೆ. ಈ ರಾತ್ರಿ ತನೂ ಮೃದುವ ಇರ್ತಾವ್ರಿ. ಮತ್ತು ರಾತ್ರಿ ಬಿಸಿ ರೊಟ್ಟಿ ಮಾಡ್ಬೇಕನ್ನೋ ಹಂಗಿಲ್ಲ, ಇವ ಮೆತ್ತಗನ ಇರ್ತಾವ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಈ ಥರ ಮೆತ್ತಗೆ ನಾದ್ಕೋಬೇಕ್ರಿ ಹಿಟ್ಟು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡ್ರೆ ಚಲೋ ಬರುತ್ತೆ. ನಾನು ಈಗ ರೊಟ್ಟಿ ಮಾಡೋಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಇಷ್ಟು ಹಿಟ್ಟು ಸಾಕ್ರಿ ನೋಡಿರಿ. ನಿಮ್ಗೆ ಯಾವ ಥರ ಬೇಕು, ದಪ್ಪದ ರೊಟ್ಟಿ ಬೇಕೋ ತೆಳ್ಳಗೆ ರೊಟ್ಟಿ ಬೇಕೋ, ನಿಮ್ಗೆ ಯಾವ ಕನ್ಸಿಸ್ಟೆಂಟ್ ಒಳಗೆ ಬೇಕು ಅದನ್ನು ನೀವು ತೊಗೋಬೋದು. ಈ ರೊಟ್ಟಿ ಕಾಯಿಪಲ್ಯ ಇಟ್ಬಿಟ್ರೆ ಬೇರೆ ಏನು ಬೇಡ ನೋಡ್ರಿ, ಅಷ್ಟು ಚೆನ್ನಾಗಿ ರುಚಿಯಾಗಿರ್ತವೆ ರೊಟ್ಟಿ. ನಾನು ರೊಟ್ಟಿನ ಜಾಸ್ತಿ ಬಡಿಯೋದಕ್ಕಿಂತ ಲಟ್ಟಿಸ್ತೀನಿ ರೀ. ಸ್ವಲ್ಪ ಅದನ್ನ ಬಡ್ಕೊಂಡು ಆಮೇಲೆ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡ್ರಿ. ಜಿಗಟ್ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ತುದಿ ಹರಿಯೋದಿಲ್ಲ. ಆಮೇಲೆ ನಾನು ಜಾಸ್ತಿ ತುದಿನ ಲಟ್ಟಿಸ್ತಾ ಇದ್ದೀನಿ ನೋಡಿ. ದಂಡಿ ಲಟ್ಟಿಸ್ಕೊಂತ ಹೋದ್ರೆ ರೊಟ್ಟಿ ತೆಳ್ಳಗೆ ಬರುತ್ತೆ ನೋಡಿ. ಅಷ್ಟ ಹಿಟ್ಟಲ್ಲಿ ಎಷ್ಟು ದೊಡ್ಡ ರೊಟ್ಟಿ ಆಯ್ತು ನೋಡ್ರಿ. ಈ ಚಪಾತಿ ಹೆಂಗೆ ಲಟ್ಟಿಸ್ತೀವಿ ಹಂಗನ ರೊಟ್ಟಿನೂ ಲಟ್ಟಿಸೋದು. ಇದೇನು ಹರಿಯೋದಿಲ್ಲ, ಏನೂ ಅಂಟ್ಕೊಳ್ಳೋದಿಲ್ಲ, ಏನೂ ಆಗೋದಿಲ್ಲ ರೀ. ನೋಡಿ ಎಷ್ಟು ತೆಳ್ಳಗೆ ಬಂದೈತಿ ರೊಟ್ಟಿ. ಅಷ್ಟು ಸ್ವಲ್ಪ ಹಿಟ್ಟೊಳಗೆ ಇಷ್ಟು ದೊಡ್ಡ ರೊಟ್ಟಿ ಆಯ್ತು ನೋಡ್ರಿ. ನಮ್ಮ ಮನೇಲಿ ಒಂಚೂರು ಜಾಸ್ತಿ ದೊಡ್ಡ ರೊಟ್ಟಿನ ಮಾಡ್ತೀವಿ ರೀ. ಎಷ್ಟು ತೆಳ್ಳಗಾಗೈತಿ. ಆಮೇಲೆ ಇದನ್ನ ಕಾದಿರೋ ಹಂಚು ಮೇಲೆ ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಟೆ ತೊಗೊಂಡು ನೀರು ಹಚ್ಕೋತೀವಿ ರೀ. ಒಂದು ಕಡೆ ಆದಮೇಲೆ ಮತ್ತು ಅದನ್ನ ಹೊಳ್ಳಿ ತಿರುವು ಹಾಕಿಂದ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಈ ಥರ ಈ ರೊಟ್ಟಿ ಜೊತೆ ಕಾಯಿಪಲ್ಯ ಹಚ್ಕೊಂಡು ತಿಂದ್ರೆ ತುಂಬ